ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೋಗ್ಬರ್ತೀವಿ ಡ್ಯಾಡಿ, ಹೋಗ್ಬರ್ತೀವಮ್ಮ, ಹೋಗ್ಬರ್ತೀವತ್ತೆ. ಬರ್ತೀನತ್ತೆ. ಹೊಟ್ಟೆ ತುಂಬಾ ತಿಂದೆ ಅರ್ಧ ಹೋಟೆಲ್ ಹೋಗ್ತಿದ್ದೀರಾ ಅಭಿ? ಅರ್ಧ ಹೊಟ್ಟೆ ಅಲ್ಲ ಅದಕ್ಕೆ, ಆನಂದವಾಗಿ ತಿಂದ್ವಿ, ಸಂತೋಷವಾಗಿ ಹೋಗ್ತಾ ಇದ್ದೀವಿ. ಬನ್ನಿ. ಅಭಿ, ವಸು, ವಸು. ಏನಪ್ಪ, ನಿಮ್ಮ ಷಷ್ಠಿ ಪೂರ್ತಿ ತುಂಬ ಗ್ರ್ಯಾಂಡಾಗಿ ನೆರವೇರ್ತಲ್ಲ ಅಮ್ಮ? ಹ್ಯಾಪಿನಾ? ನಿಮ್ಮಿಬ್ಬರು ಮಕ್ಕಳನ್ನು ನೋಡಿ ನೀವು ತುಂಬ ಹೆಮ್ಮೆ ಪಡ್ತಿರ್ಬೇಕಲ್ಲ? ನಮಗೆ ಒಳ್ಳೆ ಹೆಸರು ಬಂದಿದ್ದಕ್ಕೆ ನಿಮಗೆ ಪ್ರೌಡ್ ಫೀಲ್ ಆಗ್ತಿದೆ ಅಲ್ಲ? ಇದೆಲ್ಲ ನಿಮ್ಮ ಅದೃಷ್ಟ ಅಪ್ಪ. ಹಾಕಣ್ಣ, ಇನ್ನೂ 2 ಹಾಕು, ಆಗ್ಲೇ ಬುದ್ಧಿ ಬರೋದು ದರಿದ್ರದವನ್ಗೆ. ನೀನು ಒಬ್ಬ ಮಗನೇನೋ ಅಲ್ಲ, ಮನುಷ್ಯನೇನೋ ನೀನು. ನಿನ್ನಂತ ಮಕ್ಕಳನ್ನ ಪಡೆಯೋದು ನಮ್ಮ ಅದೃಷ್ಟ ಅಲ್ವೋ, ನಮ್ಮ ದುರಾದೃಷ್ಟ. ನಾವ್ ಯಾವ್ದೋ ಜನ್ಮದಲ್ಲಿ ಮಾಡಿರೋ ಪಾಪ. ಹೌದು ಕಣೋ, ನಿನ್ನಂತ ಮಗನ್ನ ಯಾಕಾದ್ರೂ ಹೆತ್ನೋ ಅಂತ ಅಸಹ್ಯ ಆಗ್ತಿದೆ. ಹುಟ್ತಾನೆ ನಿನ್ನ ಯಾಕೆ ಸಾಯಿಸ್ಲಿಲ್ಲ ಅಂತ ಸಂಕಟ ಪಡ್ತಿದ್ದೀನಿ ಕಣೋ. ಏನ್ ಮಾತಾಡ್ತಿದ್ದೀರಾ ಅಣ್ಣ? ನನ್ನ ಅಳಿಯನ್ನ ಹೀಗೆ ಅವಮಾನ ಮಾಡಿದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ಹೆಣ್ಣಾಗಿರೋದ್ರಿಂದ ನಿನ್ನ ಕ್ಷಮಿಸ್ತಾ ಇದ್ದೀನಿ ಚಾಮುಂಡೇಶ್ವರಿ. ನಿನ್ನ ಜಾಗದಲ್ಲಿ ನಿನ್ನ ಗಂಡ ಇದ್ದಿದ್ರೆ ಇವನಿಗೆ ಬದಲು ಅವನು ಕೆನ್ನೆಗೆ 4 ಬಾರಿಸ್ತಿದೆ. ಅಂತ ತಪ್ಪು ನಮ್ಮ ಮಾಮ್ ಏನ್ ಮಾಡಿದ್ದಾರೆ ಮಾವ? ಪ್ರತಿಯೊಂದು ನಿಮ್ಮಮ್ಮನೇ ಮಾಡಿದ್ದು. ಅಖಿಲ್ನ ಭಾಸ್ಕರ್ನ ಹಾಳು ಮಾಡಿದ್ಲು. ಇವ್ರು ಹೀಗ್ ಬದಲಾಗೋದಿಕ್ ಕಾರಣ ನಿಮ್ಮಮ್ಮನೇ. ಅವ್ರನ್ನ ಹಾಳು ಮಾಡೋ ಕರ್ಮ ನನ್ಗೇನಿದೆ? ನನಗೆಲ್ಲ ಗೊತ್ತು ಚಾಮುಂಡೇಶ್ವರಿ, ನನಗೆಲ್ಲ ಗೊತ್ತು. ಅಣ್ಣನ್ಗೆ ಜ್ವಾಲಾಮುಖಿ ಸಿಡಿದೆದ್ದಿದೆ, ಚಾಮುಂಡೇಶ್ವರಿ ಬೂದಿನೇ. ಸ್ವಂತ ತಂದೆ ಹೊಡೆದ್ರೆ ನನ್ನ ಅಳಿಯನಿಗೆ ಅವಮಾನ ಆಗ್ತಿದೆ ಅಂತಿದ್ಯಲ್ಲ. ಈ ಮನೇನ, ತನ್ನ ಎಲ್ಲ ಆಸ್ತಿನ ಈ ಹಾಳಾದವ್ರಿಗೆ ಬರ್ಕೊಟ್ಟು ಅಭಿಗ್ ಸಿಕ್ಕಿದ್ದೇನು? ನೀನು, ನಿನ್ನ ಅಳಿಯ, ನಿನ್ನ ಮಗಳು ಅಭಿ ವಸುಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದೀರಿ ಅಂತ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀವ್ ಯಾರನ್ನ ಅವಮಾನ ಮಾಡಿದ್ದೀರಿ ಗೊತ್ತಾ? ಎಂತವನ್ನ ಅವಮಾನ ಮಾಡಿದಿರಿ ಗೊತ್ತಾ? ಇವ್ರ ಜೀವನ ಅಭಿ ಕೊಟ್ಟಿರೋ ಭಿಕ್ಷೆ. ಇವನು ನನ್ನ ದೊಡ್ಡ ಮಗ ಭಾಸ್ಕರ್. ಇವನು ಹುಟ್ಟಿದಾಗ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಎಷ್ಟೋ ಆನಂದ ಪಟ್ಟೆ. ಆದ್ರೆ ಯಾವ ಕೆಲ್ಸಕ್ಕೂ ಬರ್ದವನಾಗ್ಬಿಟ್ಟ. ತನ್ನ ಅಣ್ಣ ಅಸಮರ್ಥ ಅಂತ ಯಾವತ್ತಾದ್ರೂ ಅಭಿ ಹೇಳಿದಾನ? ಇಲ್ವಲ್ಲ. ಮನೆ ದೊಡ್ಡ ಮಗನಾಗಿ ಭಾಸ್ಕರ್ಗೆ ಕೊಡ್ಬೇಕಾದ ಗೌರವ ಕೊಟ್ಟ. ನಿಜವಾಗ್ಲೂ ಮನೆಯ ದೊಡ್ಡ ಮಗನಾಗಿ ಮನೆ ಜವಾಬ್ದಾರಿ ಎಲ್ಲ ಹೊತ್ಕೊಂಡ. ಭಾಸ್ಕರ್ ಮಕ್ಕಳನ್ನ ಅವನೇ ಓದಿಸ್ದ. ಇನ್ನು ಇವನು ಅಖಿಲ್ ಹೊರಗಡೆ ಏನೋ ತಪ್ಪು ಮಾಡ್ದ, ಅದಕ್ಕಾಗಿ ಸಾಲನೂ ಮಾಡ್ದ. ಮನೆವರೆಗೂ ರೌಡಿಗಳನ್ನ ಕರ್ಕೊಂಡು ಬಂದ. ಆವಾಗ ಅವನ್ನ ಕಾಪಾಡಿದ್ ಯಾರು ಗೊತ್ತಾ? ವಸು.
ಅವಳು ಒಡವೆ ಅಡ ಇಟ್ಟು ಇವನ್ ಮಾಡಿದ ಸಾಲ ತೀರ್ಸಿದ್ಲು. ಹೆಣ್ಣು ಮಗಳಾಗಿದ್ರು ಕೂಡ ಇವನು ಒಳ್ಳೇದಿಕ್ಕೆ ರೌಡಿಗಳನ್ನ ಎದುರು ಹಾಕೊಂಡ್ಲು. ಅಂತ ಮಹಾತಾಯಿನ ನೀವಿವತ್ತು ಅವಮಾನ ಮಾಡಿರೋದು. ಏನಮ್ಮ ಹಾರಿಕಾ, ವಸು ನಿನ್ಗೋಸ್ಕರ ಏನೆಲ್ಲ ಮಾಡಿದ್ಲು? ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ಹೇಗ್ ವಹಿಸ್ಕೊಂಡ್ ಬಂದ್ಲು ಅಂತ ಎಲ್ರ ಮುಂದೇನು ಹೇಳ? ಅಕ್ಕ, ಕೊನೆಗೆ ಕಟ್ಕೊಂಡಿರೋ ಗಂಡನ್ಗೆ ಅತ್ತೆಗೂ ಮೋಸ ಮಾಡ್ದೆ, ಅದನ್ನು ಬಾಯ್ಬಿಟ್ಟು ಹೇಳ? ನೀನ್ ಮಾಡಿ ತಪ್ಪು ಕಾಪಾಡು ಅಂತ ನೀನು ವಸು ಕಾಲ್ ಹಿಡ್ಕೊಂಡಿದ್ದನ್ನ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಾನು ಪ್ರೆಗ್ನೆಂಟ್ ಅಲ್ಲ ಅಕ್ಕ. ಅಂದ್ರೆ ಅಣ್ಣನ್ಗೆ ಹಾರಿಕಾ ಆಡಿರೋ ಸುಳ್ಳು ಬಸರಿ ನಾಟಕ ಮುಂಚೆನೆ ಗೊತ್ತು ಅಂತಾಯ್ತು. ತುಂಬಾ ಚಾಲಾಕಣ್ಣ ನೀನು. ನನ್ ಮಗಳ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ ನೀವು? ಯಾಕೆ? ಅವಳು ಮಾಡಿರೋ ತಪ್ಪು ನಿನ್ ಮಗಳು ನಿನ್ಗೆ ಹೇಳಿಲ್ವೇನಮ್ಮ? ಒಂದ್ ವೇಳೆ ಅಭಿ ಇಲ್ದೆ ಹೋಗಿದ್ರೆ ನಿನ್ನ ಮಗಳಿ ಮನೆ ಸೊಸೆ ಆಗ್ತಿದ್ಲಾ? ನಿನ್ನ ಗಂಡ ಜೂಜಾಟದಲ್ಲಿ ದುಡ್ಡೆಲ್ಲ ಕಳ್ಕೊಂಡು ಓಡೋಗ್ತಿರುವಾಗ ಪೊಲೀಸ್ ಕೈಗೆ ಸಿಕ್ಬಿದ್ದ. ಆ ವಿಷಯ ಪತ್ರಿಕೆಗಳಿಗೆ, ನ್ಯೂಸ್ ಚಾನೆಲ್ಗಳಿಗೆ ಹೋಗದೆ ಇರೋ ಹಾಗೆ ಅಭಿ ಹೇಗ್ ಮುಚ್ಚಾಕ್ದ ಅಂತ ಮರ್ತ್ ಹೋದ? ಆವತ್ತು ನೀನು ಅಭಿ ಕಾಲ್ ಹಿಡ್ಕೊಂಡಿಯೋ ಕೈ ಹಿಡ್ಕೊಂಡಿಯೋ ನೆನಪಿದ್ಯಾ ನಿನ್ಗೆ? ಅಯ್ಯೋ ಸಿಸ್ಟರ್, ಕೊನೆಗೆ ನಿಮ್ ಬದುಕು ಕೂಡ ಆ ಅಭಿ ಹಾಕಿರೋ ಭಿಕ್ಷೆ ಅಂತಾಯ್ತು. ಈ ಮನೇಲಿರೋ ಪ್ರತಿಯೊಬ್ಬರನ್ನು ಅಭಿ ವಸುನೆ ಕಾಪಾಡಿರೋದು. ನಮ್ಮೆಲ್ಲರ ಬದುಕು ಅವ್ರು ಕೊಟ್ಟಿರೋ ಭಿಕ್ಷೆ, ನಮ್ಮ ಉಸಿರು ಕೂಡ ಅವ್ರು ಕೊಟ್ಟಿರೋದೆ. ಮಗ ಅಂದ್ರೆ ಅಭಿ ತರ ಇರ್ಬೇಕು, ಸೊಸೆ ಅಂದ್ರೆ ವಸು ಪಾವನಿ ತರ ಇರ್ಬೇಕು. ನೀವು ಇದ್ದೀರಾ ಯಾಕೆ? ಇವತ್ತು ನೀವು ಮಾಡಿದ್ದು ಷಷ್ಠಿ ಪೂರ್ತಿ ಅಲ್ಲ, ನನ್ನ ಪಿಂಡ ಪ್ರದಾನ. ಹೌದು, ಮನುಷ್ಯರಾಗಿ ಸತ್ತಿರೋ ನೀವು ಮಾನಸಿಕವಾಗಿ ಸತ್ತು ಹೋಗಿರೋ ನಮ್ಗೆ ಅಂತ್ಯಕ್ರಿಯೆ ಮಾಡಿದ್ದೀರಿ. ನಿಮ್ಮ ದೊಡ್ಡಸ್ತಿಗೆಗೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಎರಡು ಒಳ್ಳೆ ಮನ್ಸುಗಳನ್ನ ಅವಮಾನ ಮಾಡಿ ಮಾತಲ್ಲೇ ಗಾಯ ಮಾಡ್ಬಿಟ್ರಿ. ಇಷ್ಟಕ್ಕೂ ನಿಮ್ಗೆ ಅನ್ನ ಹಾಕಿದ್ದು ಅಭಿ ಕಾಣ್ರೋ ಅಂತ ಅವನು ಎರಡು ತುತ್ತು ತಿಂದು ಹೋಗ್ತೀನಿ ಅಂದ್ರೆ ಎಲ್ಲೋ ಕೂತ್ಕೊಂಡು ತಿಂದು ಹೋಗು ಅಂದ್ರಲ್ಲ. ನೀವಿನ್ನೂ ಬದುಕಿದ್ದೀರಿ ಅಂದ್ರೆ ನಾನ್ ನಂಬೇಕೇನೋ? ನೀವ್ ಯಾವತ್ತೋ ಸತ್ ಹೋಗಿದ್ದೀರಾ. ದೆವ್ವ ಭೂತಗಳಾಗಿ ನಮ್ಮನ್ನ ಕಿತ್ಕೊಂಡು ತಿಂತಿದ್ದೀರಾ. ನಿಮ್ಮಂತ ರಾಕ್ಷಸರ ಜೊತೆ ಇರೋದಕ್ಕಿಂತ ನನ್ನ ಮಗ, ನನ್ನ ನಿಜವಾದ ಮಗ ಅಭಿ ಜೊತೆ ಹೋಗಿ ಗಂಜಿ ಕುಡಿಯೋದು ಮೇಲು ಕಾಣೋ. ಹಾಗಿದ್ರೆ ಹೋಗಪ್ಪ, ಹೋಗೋ. ಅಖಿಲ್, ಹೌದಮ್ಮ, ನಾವು ಸತ್ತೋಗಿದ್ದೀವಂತ ಹೇಳ್ತಿದ್ದಾನೆ ನಿನ್ ಗಂಡ. ಇಂಥ ಮನುಷ್ಯ ನಮ್ ಜೊತೆಗಿರೋ ಅವಶ್ಯಕತೆ ಇದೆಯಾ? ಅವರು ನಿಮ್ಮಪ್ಪ ಕಣೋ. ಆದ್ರೆ ನನ್ನೇ ಹೊಡಿತಾರ, ಅನ್ಬಾರ್ದು ಮಾತಂತಾರ. ಆ ಮಗನೇ ಹೆಚ್ಚಾದ್ರೆ ಅವನ ಹತ್ರನೇ ಹೋಗೋದಕ್ಕೆ ಹೇಳೋ. ನಮ್ಮ ಹತ್ರ ಏನಿರೋದು ಬೇಕಾಗಿಲ್ಲ. ಅಯ್ಯೋ ನಿನ್ನ, ಇಷ್ಟು ಬೈದ್ರು ನೀನಿನ್ನೂ ಬದಲಾಗ್ಲಿಲ್ವೇನೋ? ಇನ್ನು ನೀನ್ ಈ ಜನ್ಮದಲ್ಲಿ ಬದಲಾಗಲ್ವ ಚಿಕ್ಕೋನೆ? ನಿನ್ ಹೆಂಡತಿ ಅತ್ತೆ ಸೇರ್ಕೊಂಡು ನಿನ್ನ ಬದಲಾಯಿಸ್ಬಿಟ್ಟಿದ್ದಾರೆ. ಕೇಳ್ದ ಜಯಂತಿ, ಕೇಳ್ದ? ನೀನ್ ಮಾತ್ ಕಲ್ಸ್ಕೊಟ್ಟಿರೋ ನಿನ್ನ ಮುದ್ದಿನ ಚಿಕ್ಕ ಮಗ ಏನ್ ಮಾತಾಡ್ತಿದ್ದಾನೆ ಅಂತ. ಆದ್ರೂ ತಪ್ಪ ಅವ್ರದಲ್ಲ ಬಿಡು. ಅವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡಿರೋ ನಿಂದು ಇವಾಗ್ಲೂ ನಿನ್ ತಾಯಿ ಮಮತೆನ ಹಾಗೆ ಉಳಿಸ್ಕೊಂಡಿದ್ಯಾ. ಮಮಕಾರನ ಬಿಟ್ಟು ಬರಕ್ ಆಗ್ತಿಲ್ಲ. ನಾನು ಹೊರಟೋಗ್ತಾ ಇದ್ದೀನಿ ಜಯಂತಿ. ನನ್ನ ಸ್ವಂತ ಮಗ ಸೊಸೆ ಹತ್ರ ಹೋಗ್ತಾ ಇದ್ದೀನಿ. ಈ ಸ್ಮಶಾನದಲ್ಲಿ ಇಂಥ ಪಿಶಾಚಿಗಳ ಜೊತೆ ಇರೋಕೆ ನನಗಿಷ್ಟ ಇಲ್ಲ.
ಈ ಜೀವಂತ ಶವಗಳ ನಡುವೆ ಕೊಳ್ತು ನಾರ್ತಿರೋ ಈ ಸ್ವಾರ್ಥಿಗಳ ಮಧ್ಯೆ ನಾನಿರೋಕ್ಕಾಗಲ್ಲ. ನೀನ್ ಇಲ್ಲಿರ್ತೀಯೋ ಇರಲ್ವೋ ನೀನೇ ನಿರ್ಧಾರ ಮಾಡ್ಕೋ. ನೀನ್ ಹೋಗಂಗಿದ್ರೆ ಹೋಗಪ್ಪ. ನಮ್ಮಮ್ಮನ್ ಕರ್ಕೊಂಡೋಗೋ ಹಕ್ಕು ನಿನಗಿಲ್ಲ. ನನ್ಗೆ ಯಾರ ಮೇಲೂ ಹಕ್ಕಿಲ್ವೋ. ಬಂದು ಫಂಕ್ಷನ್ ನೋಡ್ಕೊಂಡು ಹೋದ್ನಾ ಅಂತಿರ್ಬೇಕು. ಊರವ್ರನ್ನೆಲ್ಲ ಹಿಂದೆ ಇಟ್ಕೊಂಡ್ ಬಂದಿದ್ದೀರಾ, ನಡೀರಿ. 2 ತುತ್ತು ತಿನ್ಕೊಂಡು ಹೋಗ್ತೀವಿ. ಏನಣ್ಣ ಇದು? ಇಂಥ ಅಣ್ಣ ತಮ್ಮಂದ್ರಿಗೋಸ್ಕರನ ನೀವು ಆಸ್ತಿ ಎಲ್ಲ ಬಿಟ್ಟು ಬಂದಿದ್ದು? ಅಂಥವ್ರಿಗೋಸ್ಕರನ ನೀವು ಅಷ್ಟು ದೊಡ್ಡ ಮನೆ ಬಿಟ್ಟು ಇಷ್ಟು ಚಿಕ್ಕ ಮನೇಲಿರೋದು? ಅಂಥವ್ರಿಗೋಸ್ಕರನ ಮೃಷ್ಟಾನ ಭೋಜನನ ಬಿಟ್ಟು ಇಲ್ಲಿ ಬಂದು ತಂಗ್ಳನ್ನ ತಿಂತಿರೋದು? ಅಂಥವ್ರಿಗೋಸ್ಕರನ AC ಕಾರ್ ಬಿಟ್ಟು ಬಂದು ಇಲ್ಲಿ ಸೈಕಲ್ ತುಳಿತಿರೋದು? ಇದಕ್ಕೆ ಮುಂಚೆ ನಿಮ್ಮ ಮೇಲೆ ಗೌರವ ಇತ್ತು ಅಣ್ಣ, ಇವಾಗ ಭಕ್ತಿ ಹುಡ್ತಾ ಇದೆ. ನೀವು ನಿಜವಾಗ್ಲೂ ದೇವ್ರಣ್ಣ. ಆ ಕಾಲದಲ್ಲಿ ರಾಮನ್ ಹಿಂದೆ ಸೀತಮ್ಮ ಕಾಡಿಗೆ ಹೋಗಿದ್ಲಂತೆ. ಆ ಜೋಡಿನ ನಾವ್ ನೋಡ್ಲಿಲ್ಲ. ನಿಮ್ ರೂಪದಲ್ಲಿ ಅವ್ರನ್ನ ನೋಡ್ತಿದೀವಕ್ಕ. ಅಷ್ಟೊಂದ್ ಆಸ್ತಿನ ಭಾವ ಬಿಟ್ಬರ್ತೀನಿ ಅಂದಾಗ ನೀವು ಒಂದ್ ಮಾತು ಕೂಡ ಆಡ್ದೇನೆ ಭಾವನ್ ಜೊತೆ ಬಂದ್ಬಿಟ್ರಿ. ಇಲ್ ಬಂದು ಕಷ್ಟ ಅನುಭವಿಸ್ತಿದ್ದೀರಿ. ಆ ಸೀತೆಗಿಂತ ನೀವೇನು ಕಡಿಮೆ ಅಲ್ಲ ಅಕ್ಕ. ನಿಮ್ ತ್ಯಾಗ ತುಂಬಾ ದೊಡ್ಡದು. ನೀವು ಹೊಗಳೋ ಅಷ್ಟು ದೊಡ್ಡ ಮನುಷ್ಯರಂತೂ ನಾವು ಖಂಡಿತ ಅಲ್ಲಮ್ಮ. ನಿಮ್ ಥರ ನಾವು ಮಾಮೂಲಿ ಮನುಷ್ಯರೇ. ಇಲ್ಲ ಅಣ್ಣ, ನಿಮ್ಮ ಸ್ಥಾನದಲ್ಲಿ ನಾನಿದ್ದಿದ್ರೆ ₹1 ಕೂಡ ಬಿಟ್ಕೊಡ್ತಿರ್ಲಿಲ್ಲ. ಆಸ್ತಿಗೋಸ್ಕರ ಅಪ್ಪ ಅಮ್ಮನ್ನ, ಅಣ್ಣ ತಮ್ಮನ್ನ, ಅಕ್ಕ ತಂಗಿನ ಸಾಯಿಸ್ತಿರೋ ಈ ಕಾಲದಲ್ಲಿ ಯಾರನ್ನ ನಿಮ್ಮ ಥರ ಆಸ್ತಿ ಬಿಟ್ಕೊಟ್ಟು ಬರ್ತಾರೆ? ಯಾರು ಬೇಕಂತ ಕಷ್ಟಪಡ್ತಾರೆ? ಕಷ್ಟ ಅನ್ನೋದು ಅವನಿಗೇನು ಹೊಸದಲ್ಲಪ್ಪ. ಡ್ಯಾಡಿ, ಮಾವಾ, ಹುಟ್ಟಿದಾಗ್ಲೇ ಅಪ್ಪ ಅಮ್ಮನ್ ದೂರ ಮಾಡ್ಕೊಂಡಿದ್ದ ಶ್ರೀಕೃಷ್ಣ ಇವನು. ಬೆಳಗಾದ್ರೆ ಸಿಂಹಾಸನ ಏರ್ಬೇಕಾದ ಸಮಯದಲ್ಲಿ ಹುಟ್ಟು ಬಟ್ಟೆಯಲ್ಲೇ ವನವಾಸಕ್ಕೆ ಹೊರಟಂತ ಶ್ರೀರಾಮ ಇವನು. ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿರೋ ಬಲಿಚಕ್ರವರ್ತಿ ಇವನು. ಡ್ಯಾಡಿ, ನನ್ನ ಮಗನಿಗೆ ಯಾರೂ ಸಾಟಿಯಲ್ಲ. ಇಂಥ ಉತ್ತಮ ಮಗನ್ಗೆ ಹೆತ್ತ ತಂದೆ ಆಗೋ ಅದೃಷ್ಟ ಇಲ್ಲ ನಂಗೆ. ನನ್ನ ಸ್ವಂತ ಮಕ್ಕಳನ್ನ ಅಭಿಯಷ್ಟು ಒಳ್ಳೆಯವನಾಗಿ ಮಾಡಕ್ಕಾಗ್ಲಿಲ್ಲ ನನಗೆ. ಒಬ್ಬ ಸೋತು ನೊಂದಿರೋ ತಂದೆ ನಾನು, ಒಬ್ಬ ಅಪ್ರಯೋಜಕ ತಂದೆ ನಾನು. ಡ್ಯಾಡಿ, ಇಲ್ಲ ಡ್ಯಾಡಿ, ನಿಮ್ಮ ಕೈಗಳಿಂದನೇ ಅಲ್ವಾ ನಾನು ಇಷ್ಟತ್ರಕ್ಕೆ ಬೆಳೆದಿದ್ದು.
ನೀವು ಕೈಲಾಗ್ದಿರೋರಲ್ಲ ಡ್ಯಾಡಿ, ನೀವೇ ನನ್ನ ದೇವರು. ಈ ಜನ್ಮ ಪೂರ್ತಿ ನಿಮ್ಗೆ ಋಣವಾಗಿರ್ತೀನಿ ನಾನು. ಆ ಮಾತನ್ನ ನಾನು ಹೇಳ್ಬೇಕಭಿ. ಕೇವಲ ನಿನ್ನ ಸಾಕಿದ ಮಾತ್ರಕ್ಕೆ ನಿಂಗೆ ಅಂತ ಇರೋದನ್ನೆಲ್ಲ ನನ್ನ ಮಕ್ಕಳು ಕೊಟ್ಬಿಟ್ಟೆ. ಪ್ರತಿಫಲವಾಗಿ ಇವತ್ತು ಎಷ್ಟೋ ಅವಮಾನಗಳನ್ನ ಸಹಿಸ್ಕೋತಾ ಇದೀಯಾ. ನಮ್ಮನ್ನ ಕ್ಷಮಿಸ್ಬಿಡು ಅಭಿ. ಅಯ್ಯೋ ಡ್ಯಾಡಿ, ಏನಿದು? ಅಷ್ಟಕ್ಕೂ ಡ್ಯಾಡಿ ನೀವೇನಕ್ಕೆ ಇಲ್ಲಿ ಬಂದ್ರಿ? ಬಂದ್ಬಿಟ್ಟೆ ಅಭಿ. ಆ ಸ್ವಾರ್ಥಿಗಳ ಸಹವಾಸ ಬಿಟ್ಟು ಶಾಶ್ವತವಾಗಿ ನಿನ್ನ ಹತ್ರನೇ ಬಂದ್ಬಿಟ್ಟಿದ್ದೀನಿ. ಇನ್ಮೇಲೆ ನೀನೇ ನನ್ನ ಮಗನಪ್ಪ. ನನ್ನ ಒಬ್ಬನೇ ಒಬ್ಬ ಮಗ. ಸಾಯವರೆಗೂ ನಾನ್ ನಿನ್ ಜೊತೆನೇ ಇರ್ತೀನಿ. ಇದೇನ್ ಮಾತಾಡಿ? ಹಾಗನ್ಬೇಡಿ ಮಾವ, ನೀವು ಅವ್ರ ಜೊತೆನೇ ಇರ್ಬೇಕು. ನಿಮ್ಗೆ ಇಲ್ಲಿರೋಕ್ಕಾಗಲ್ಲ. ನನ್ನ ಅಭಿನೇ ಇದ್ದಾನೆ ಅಂದ್ಮೇಲೆ ನಾನ್ ಯಾಕಮ್ಮ ಇರೋಕ್ಕಾಗಲ್ಲ? ನನಗ್ ಸ್ವಲ್ಪ ಅನ್ನ ಹಾಕೋಕ್ಕಾಗಲ್ವಾ? ಅಂಗೈಯಾಗಲ ಜಾಗ ಕೊಡೋಕ್ಕಾಗಲ್ವಾ? ಈ ವಯಸ್ಸಲ್ಲಿ ಯಾಕೆ ಡ್ಯಾಡಿ ಇಷ್ಟೊಂದು ಕಷ್ಟಪಡ್ತೀರಾ? ನೀನಿರೋ ಜಾಗದಲ್ಲಿ ಕಷ್ಟ ಇರುತ್ತೆ ಅಂದ್ರೆ ನಾನ್ ನಂಬಲ್ಲ ಅಭಿ. ನೀನು ಸಮುದ್ರದಷ್ಟು ಸಂತೋಷ ಹಂಚೋನು, ಆಕಾಶದಷ್ಟು ಆನಂದ ಕೊಡೋನು. ನನ್ನ ಈ ಕಡೆ ದಿನಗಳನ್ನ ನಿನ್ನ ಜೊತೆನೇ ಕಳಿಬೇಕು ಅನ್ಕೊಂಡಿದ್ದೀನಿ. ನಾನ್ ನಿಮಗ್ ಭಾರ ಅನ್ಸಿದ್ರೆ ಹೇಳ್ಬಿಡಿ, ನಾನೆಲ್ಲಾದ್ರೂ ದೂರ ಹೋಗಿ ಕಣ್ಣು ಮುಚ್ಕೋತೀನಿ. ಡ್ಯಾಡಿ, ಮಾವ, ನೀವು 100 ಕಾಲ ಚೆನ್ನಾಗಿ ಬಾಳ್ಬೇಕು ಡ್ಯಾಡಿ. ಇಲ್ಲಿ ನಿಮಗೆ ಸರಿಯಾದ ಸೌಕರ್ಯ ಆಗಲಿ, ಏರ್ಪಾಟಿರಲ್ಲ ಅನ್ನೋ ಬೇಜಾರಿದೆ ಅಷ್ಟೇ. ನೀವು ನಮಗೆ ಖಂಡಿತ ಭಾರ ಅಲ್ಲ ಡ್ಯಾಡಿ. ನೀವಿಲ್ಲಿ ಧಾರಾಳವಾಗಿರ್ಬೋದು. ನೀವು ಸಂತೋಷವಾಗಿಲ್ಲೇ ಇರಿ ಮಾವ. ಆದ್ರೆ ನೀವಿಲ್ಲಿದ್ರೆ ಅತ್ತೆಗೆ ಬೇಜಾರಾಗುತ್ತೇನೋ. ಬೇಜಾರ್ ಮಾಡ್ಕೊಂಡ್ರೆ ಅವಳು ಇಲ್ಲಿಗೆ ಬರ್ತಾಳೆ. ಬರ್ದೇ ಇದ್ರು ನನಗ್ ಬೇಜಾರಿಲ್ಲ. ನಿಮ್ ಜೊತೆಲೆ ನಾನ್ ನಿಶ್ಚಿಂತೆಯಾಗಿರ್ತೀನಿ. ಅಡಿಗೆ ಮಾಡಿದ್ಯೇನಮ್ಮ? ಯಾಕೋ ತುಂಬಾ ಹಸಿವಾಗ್ತಿದೆ. ಹತ್ತು ನಿಮಿಷ ಮಾವ, ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ಡ್ಯಾಡಿ ಬನ್ನಿ, ಕೂತ್ಕೊಳ್ಳಿ. ಬನ್ನಿ. Cheers! ನಿಮ್ಮಂತ ದೊಡ್ಡ ವ್ಯಕ್ತಿ ಜೊತೆ ಕೂತು ಹೀಗೆ ಎಣ್ಣೆ ಹೊಡಿತೀನಿ ಅಂತ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಸರ್. ಎಣ್ಣೆ ಹೊಡೆಯೋದು ಮಾತ್ರನೇ ಅಲ್ಲ ಅಣ್ಣ, ಇನ್ಮೇಲಿಂದ MLA ಅವ್ರ ಜೊತೆ ಸೇರಿ ಬಿಸ್ನೆಸ್ ಕೂಡ ಮಾಡ್ತಾ ಇದೀವಿ. MLA ಅವರು ನಮ್ಗೆ ಹೆಲ್ಪ್ ಮಾಡ್ತಾರಂತೆ. ನಿಜೇನಾ ಸರ್? ನೀವು ನಮ್ಗೆ ಸಹಾಯ ಮಾಡ್ತಾ ಇದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬೆಳೀತಿರೋ ಪೈರುಗಳಿಗೆ ಕಣಯ್ಯ ಗೊಬ್ಬರ ಹಾಕಿ ನೀರ್ ಕೊಡ್ಬೇಕಾಗಿರೋದು. ಹಾಗ್ ಮಾಡಿದ್ದಕ್ಕೆ ಅಲ್ವಾ ಇವತ್ತಿನ ದಿನ ಸ್ಕೂಲಲ್ಲಿ ಎಳೆ ಮಕ್ಕಳು ಅಶೋಕನು ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಡಿಸಿದನು, ಮರಗಳನ್ನು ಬೆಳೆಸಿದನಂತ ಓದ್ತಾ ಇರೋದು. ನಿಮ್ಮಂತ ಜನಕ್ಕೆ ಹೆಲ್ಪ್ ಮಾಡದೆ ಹೋದ್ರೆ ನನ್ನಂತ ಜನ ರಾಜಕೀಯದಲ್ಲಿರೋದು ಯಾಕಯ್ಯ? ತುಂಬಾ ಒಳ್ಳೆ ಮಾತು ಹೇಳಿದ್ರಿ MLA ಅವರೇ. ಥ್ಯಾಂಕ್ ಯು ಅಂಕಲ್. ಇಷ್ಟಕ್ಕೂ ನಮ್ಮಿಂದ ಯಾವ ಬಿಸ್ನೆಸ್ ಮಾಡಿಸ್ಬೇಕು ಅಂತಿದ್ದೀರಾ ಸರ್? ಬೇರೆ ಯಾವ ಬಿಸ್ನೆಸ್ ಅಲ್ಲಾದ್ರೂ ಲಾಭ ಕಮ್ಮಿ, ನಷ್ಟ ಜಾಸ್ತಿ. ಆದರೆ ರಿಯಲ್ ಎಸ್ಟೇಟ್ ಅಲ್ಲೇನಪ್ಪ, 10 ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಬರುತ್ತೆ. ಅಷ್ಟೊಂದು ದುಡ್ಡು ಬರೋ ಲ್ಯಾಂಡ್ಸ್ ಈ ಸಿಟಿನಲ್ಲಿ ಇದಾವ ಸರ್? ನಾನ್ MLA ಕಣಯ್ಯ, ಸರ್ಕಾರನೇ ನಮ್ದು. ಸಿಟಿಲಿ ಎಲ್ ಲ್ಯಾಂಡ್ ಬೇಕು ಅಂತ ಹೇಳು, ಟಕ್ ಅಂತ ಕೊಡಿಸ್ಬಿಡ್ತೀನಿ. ಏನಯ್ಯ PA? ಸರ್, ಆ ಹೊಸಕೋಟೆ ಹತ್ರ ಲ್ಯಾಂಡ್ ಇದೆಯಲ್ಲ, ಅದು ಡಿಸ್ಟ್ರಿಬ್ಯೂಟರ್ ಇದೆ ಸರ್. ಅದು ನಮ್ ಹುಡುಗರಿಗೆ ಬರೋ ತರ ನೋಡ್ಕೊಳಯ್ಯ.
ಕೊಂಡ್ಕೊಂಡು ಮಾರ್ಕೊಂಡು ಕೋಟಿ ಕೋಟಿ ಸಂಪಾದನೆ ಮಾಡ್ಲಿ. ಹಾ ಆಯ್ತು ಸರ್. ನಿಮ್ ರೊಟ್ಟಿ ಜಾರಿ ತುಪ್ಪದಲ್ಲಿ ಅಲ್ಲಲ್ಲ ಹಾಲಿನ ಸಮುದ್ರದಲ್ಲಿ ಬಿದ್ದಿದೆ ಸರ್. ಇನ್ಮೇಲೆ ನೀವು ಲಕ್ಷ್ಮೀಪುತ್ರರೇ ಬಿಡಿ. ಥ್ಯಾಂಕ್ ಯು ಸರ್. ಆದ್ರೆ ಲ್ಯಾಂಡ್ ತಗೊಳಕ್ಕೆ ನಮ್ಮ ಹತ್ರ ಇವಾಗ ಲಿಕ್ವಿಡ್ ಕ್ಯಾಶ್ ಇಲ್ಲ ಸರ್. ಮೊನ್ನೆ ತಾನೇ ಫ್ಯಾಕ್ಟ್ರಿ ತಗೊಂಡಿದೀವಿ. ಏನ್ ಭಾಸ್ಕರ್, ಅದೃಷ್ಟ ಬಾಗಲ್ ತಟ್ಟುವಾಗ ನೀನು ಬಾತ್ರೂಮ್ನಲ್ಲಿ ಬಚ್ಚಿಟ್ಕೊಂತೀಯಲ್ಲ, ಇಂಥ ಆಫರ್ಸ್ ಮತ್ತೆ ಮತ್ತೆ ಬರುತ್ತಾ? ಹೇಗಾದ್ರೂ ಮಾಡಿ ಕ್ಯಾಶ್ ರೆಡಿ ಮಾಡ್ಕೊಳ್ಳಿ ಭಾವ. ಯೋಚನೆ ಮಾಡಿ ನೋಡಿ, ಮಾರೋದಕ್ಕೆ ಸ್ಥಳನೋ ಹೊಲನೋ ಇದ್ದೇ ಇರುತ್ತಲ್ಲ. ಊರಲ್ಲಿ ಹೊಲ ಇದೆ ಸರ್. ಅದು ಚಿಕ್ಕಪ್ಪಂದು. ಅದಕ್ಕೇನೀಗ? ಆ ಯಪ್ಪ ಯಾವತ್ತೋ ಸತ್ತೋದ್ನಲ್ಲ. ಅಭಿ ಇದಾನಲ್ಲ. ಇದ್ರೆ ಅವನೇ ಹೊಲದಲ್ಲಿ ವ್ಯವಸಾಯ ಮಾಡ್ತಿದ್ದಾನ. ನಮ್ಮ ಅಪ್ಪನೇ ಅಲ್ವಾ ಮಾಡ್ತಿರೋದು. ಅದನ್ನ ಮಾರ್ಬಿಡೋಣ. ಚಿಕ್ಕೋನಾದ್ರೂ ಶಾರ್ಪ್ ಆಗಿದೆಯ ಕಣಯ್ಯ. ಆ ಪೇಪರ್ಸ್ನ ನಮ್ ಪಿಎ ಕೊಡು, ಒಳ್ಳೆ ರೇಟಿಗೆ ಮಾರಾಟ ಮಾಡಿಸ್ತಾನೆ. ಹಾ ಆಯ್ತು ಸರ್. ಇಲ್ಲಿ ನೋಡಿ, ಈ ಡೀಲ್ ಕುದುರ್ತು ಅಂದ್ರೆ ನೀವಿಲ್ಲಿರಲ್ಲ, ಎಲ್ಲೋ ಹೋಗ್ಬಿಡ್ತೀರಾ. ಎಲ್ಲಿ ಹೋಗ್ತೀವಿ ಸರ್? ಫಾರಿನ್ಗಪ್ಪ. ಅಲ್ಲೂ ರಿಯಲ್ ಎಸ್ಟೇಟ್ ಮಾಡ್ಬೋದು. ಹಾಗ್ ನೋಡಕ್ ಹೋದ್ರೆ ಚಂದ್ರನ್ ಮೇಲೂ ಕೂಡ ಲೇಔಟ್ ಮಾಡಿ ಮಾರ್ಬೋದು. ಆ ಕಾಂಟ್ರಾಕ್ಟ್ ಕೂಡ ನಿಮಗೆ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫಾರಿನ್ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಿದ್ದೆ. ಲೇ ಅಖಿಲ್, ನಂಗೆ ಯಾಕೋ ಮಿಸ್ ಹೊಡಿತಿದ್ಯೋ? ನಿಂಗೇನು ಗೊತ್ತಿಲ್ಲ ಅಣ್ಣ, ನೀನು ಸುಮ್ಮನಿರೋ.